ಫೇಸ್ಬುಕ್ ಒಡಕಂದ ವಾಟ್ಸಪ್ ಒಂದು ಜನಪ್ರಿಯ ಮೆಸೇಜಿಂಗ್ ಅಪ್ಲಿಕೇಶನ್ ಆಗಿದೆ. ವಾಟ್ಸಪ್ ಕೂಡ ಬಳಕೆದಾರರ ಅನುಕೂಲಕ್ಕೆ ತಕ್ಕಂತೆ ಹೊಸ ಫೀಚರ್ಸ್ಗಳನ್ನು ಪರಿಚಯಿಸುತ್ತಲೇ ಬಂದಿದೆ. ಇನ್ನು ಒಂದೇ ಫೋನ್ನಲ್ಲಿ 2 ವಿಭಿನ್ನ ಖಾತೆಗಳೊಂದಿಗೆ ವಾಟ್ಸಪ್ಪನ್ನು ಬಳಸಬಹುದು. ಇದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಡ್ಯುಯಲ್ ಸಿಮ್ ಇರಬೇಕು. ಇದಕ್ಕಾಗಿ ನೀವು ಶಿಯೋಮಿ, ಸ್ಯಾಮ್ಸಂಗ್, ವಿವೋ, ಒಪ್ಪೋ, ಹುವಾವೆ, ಹಾನರ್, ಒನ್ ಪ್ಲಸ್ ಮತ್ತು ರಿಯಲ್ಮಿ ಸೇರಿದಂತೆ ಅನೇಕ ಸ್ಮಾರ್ಟ್ ಫೋನ್ಗಳಲ್ಲಿ ವಾಟ್ಸಪ್ ಡ್ಯುಯಲ್ ಅಪ್ಲಿಕೇಶನ್ ಬಳಸಲು ಅವಕಾಶವಿದೆ. ಆದರೆ ಒಂದೇ ಅಪ್ಲಿಕೇಶನ್ 2 ಪ್ರತ್ಯೇಕ ಆವೃತ್ತಿಗಳನ್ನು ಹೊಂದಲು ಬಳಕೆದಾರರಿಗೆ ಅನುಮತಿಸುವ ಒಂದು ಫೀಚರ್ಸ್ ಅನ್ನು ಹೊಂದಿದ್ದು, ಇದು ವಿಭಿನ್ನ ಪರಿಭಾಷೆಗಳನ್ನು ಒಳಗೊಂಡಿರಲಿದೆ. ಹಾಗಾದರೆ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ನಲ್ಲಿ 2 ವಾಟ್ಸಪ್ ಖಾತೆಯನ್ನು ಬಳಸುವುದು ಹೇಗೆ ಅನ್ನೋದನ್ನು ತಿಳಿಯೋಣ ಬನ್ನಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ನಂತರ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಡ್ಯುಯಲ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ ಡ್ಯುಯಲ್ ಆ್ಯಪ್ಸ್ ಆನ್ ಮಾಡಿಕೊಳ್ಳಿ. ನಂತರ ಹೋಮ್ ಸ್ಕ್ರೀನಿಗೆ ಬನ್ನಿ. ನಿಮ್ಮ 2ನೇ ವಾಟ್ಸಪ್ ಓಪನ್ ಆಗ್ತಾಯಿದೆ. ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ನಂತರ ಮೊಬೈಲ್ ನಂಬರ್ ಟೈಪ್ ಮಾಡಿ. ಮೊದಲನೇ ವಾಟ್ಸಪ್ ಇರುವ ನಮ್ಮ ಮೊಬೈಲ್ ನಂಬರ್ ಬಿಟ್ಟು ಬೇರೆ ನಂಬರ್, ಮತ್ತೊಂದು ನಂಬರ್ ಇರುತ್ತಲ್ಲ ಆ ನಂಬರ್ ಟೈಪ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ ನಂಬರಿಗೆ OTP ಬರ್ತದೆ. ಆಟೋ ವೆರಿಫೈ ಆಗುತ್ತದೆ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೇಮ್ ಕೇಳುತ್ತೆ, ನೇಮ್ ಬರೀರಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಾಟ್ಸಪ್ ಕ್ರಿಯೇಟ್ ಆಗಿದೆ. ಈ ರೀತಿ ಒಂದೇ ಮೊಬೈಲ್ನಲ್ಲಿ ಡಬಲ್ ವಾಟ್ಸಪ್ ಕ್ರಿಯೇಟ್ ಮಾಡಿಕೊಳ್ಳಬಹುದು. ಈ ವಿಡಿಯೋ ಲೈಕ್ ಆದರೆ ಈಗಲೇ ನಮ್ಮ ಟೆಕ್ ರವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕಾಣಿಸ್ತಿರುವ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ.